ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ ಮಕ್ಕಳವ ನನ್ನ ತಾಯಿ. ತಂಗಿ ಮದುವೆನೂ ಆಯ್ತು, ಮನೆ ತುಂಬಿಸೂ ಆಯ್ತು, ಎಲ್ರೂ ಖುಷಿಯಾಗೂ ಆಯ್ತು, ಶಾಸ್ತ್ರಕ್ಕೂ ಬಿಟ್ಟಾಯ್ತು. ಅಲ್ಲ ನೆನ್ಸ್ಕೊಂಡ್ರೆ ಅದ್ ಯಾವ ಮಾಯದಲ್ಲಿ ಇದೆಲ್ಲ ಆಗೋಯ್ತು ಅಂತ ಅನ್ಸ್ತೈತಿ ನಂಗೆ. ಪಾರು ಹೇಳಿದ್ದು ದಿಟ. ಗುಂಡೂನು ಸೀನಾನು ಜನ್ಮಕ್ಕಾಗಷ್ಟು ಈಗಾಗ್ಲೇ ಜಗಳ ಹಾಕೊಂಡ್ಬಿಟ್ಟವ್ರೆ. ಇನ್ನೇನೇ ಆದ್ರೂ ಪಿರುತಿ ಆಗ್ಬೇಕು ಆಟೆಯ. ಅವ ಮಕ್ಕಳವ ಈಟೆಲ್ಲ ಮಾಡ್ದವಳು ಅದ್ನೋ ಮಾಡದೆ ಬಿಡ್ತೀಯ ನೀನು? ಮಾಡೇ ಮಾಡ್ತೀಯ. ಆದ್ರೂ ಪಾಪ ನಮ್ ಗುಂಡು ಅದಿನ್ನೂ ಮಗಿ. ಅದಕ್ಕೆ ಸಂಸಾರ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಅದು ಏಟೊಂದು ನಾಚ್ಕೋತಾಳೋ ಏನೋ. ನೆನ್ಸ್ಕೊಂಡ್ರೆ ನಂಗೆ ನಾಚಿಕೆ ಐತೈತೆ. ಮಾವ ಪಾರು ನಾನೇ. ಯಾಕೆ ಪಾರು ನಾಚ್ಕೊಂಡು ಅಲ್ಲೇ ನಿಂತಿದ್ಯಾ? ಯಾಕೋ ಗೊತ್ತಿಲ್ಲ ಮಾವ, ರಶ್ಮಿನ ನೆನ್ಪು ಮಾಡ್ಕೊಂಡ್ರೆ ನನಗೆ ನಾಚಿಕೆ ಬರ್ತಿದೆ. ಅಲ್ವಾ, ನೀನು ನಾಚ್ಕೊಂಡ್ಯಾ? ಈಗ ತಾನೆ ನಾನು ನೆನ್ಸ್ಕೊಂಡು ನಾಚ್ಕೊಂಡೆ. ಇದ್ಯಾಕೆ ಬರೋ ನೀರ್ ತಕ್ಕ ಬಂದಿದ್ಯಾ? ನಾನು ಆಗ್ಲೇ ನೀರ್ ತಕ್ಕ ಬಂದೀವ್ನಿ. ಇದು ನೀರಲ್ಲ, ನೀರ್ ಹಾಕ್ದೆ ಕಾಯಿಸಿರೋ ಬಿಸಿ ಬಿಸಿ ಬಾದಾಮಿ ಹಾಲು. ಬಿಸಿ ಬಿಸಿ ಬಾದಾಮಿ ಅಲ್ಲ, ನಾಲ್ಗೆ ಸೋಡಕ್ಕಿಲ್ವಾ? ಇನ್ನೊಂದು ಲೋಟ ತಕ ಬರ್ಬೇಕಿತ್ತು, ಆರಿಸ್ಕೊಂಡು ಕುಡಿಬೋದಿತ್ತು ನೀನು. ಇರು, ನಾನೇ ತಕ ಬರ್ತೀನಿ. ಇದು ನಂಗಲ್ಲ, ನಿನಗೆ. ಯಾಕೆ ಬಾರು ಯಾವತ್ತು ಇಲ್ದಿರೋದು ಇವತ್ತು? ಅಲ್ಲಿ ರಶ್ಮಿಗೆ ಹಾಲು ಕೊಟ್ಟು ಕಳ್ಸಿದ್ವಿ, ಅದಕ್ಕೆ ನಾನು ಎಲ್ಲಿ ಹಾಲು ತಗೊಂಡು ಬಂದಿದ್ದೀನಿ. ಬಾರು ನಂಗೇನು ಅರ್ಥ ಆಯ್ತಿಲ್ಲ. ಅಲ್ಲಿ ಕುಂಡು ಶಾಸ್ತ್ರ ಇತ್ತು, ಅದಕ್ಕೆ ಅವಳ ಕೈಯಲ್ಲಿ ಹಾಲು ಕೊಟ್ಟು ಕಳ್ಸಿದ್ವಿ. ನಾನು ಶಾಸ್ತ್ರ ಸಂಪ್ರದಾಯ ಎಲ್ಲ ತಿಳ್ಕೊಂಡಿರೋ ಹುಡುಗಿ ಮಾವ. ಹಾಲು ಕುಡಿ. ಬಾರೋ ಹಿಂಗ್ ನೋಡ್ಬೇಡ ಬಾರು. ಹಂಗೆ ಅಂದ್ರೆ ಹಿಂಗೆ ಮಾವ? ಹಿಂಗೆ ಅಂದ್ರೆ ಹಿಂಗೆ. ನನ್ನ ಕಣ್ಗಳು ನಿನಗೆ ಅಲ್ವಾ ಕಾಣೋದು? ಹೆಂಗೆ ಅಂತ ನೀನೇ ಹೇಳ್ಬಾರ್ದಾ? ಯವ್ವಾ ಬಾರು, ನಾನು ನಿನ್ ಕಣ್ಣೆ ನೋಡಕ್ಕಾಯ್ತಿಲ್ಲ ಬಾರು. ಅಷ್ಟು ಕೆಟ್ಟಾಗಿದ್ಯಾ? ಇಲ್ಲ, ಹಂಗಲ್ಲ ಪಾರು. ಬಾಯಿ ಮುಚ್ಕೊಂಡು ಹಾಲು ಕುಡಿ. ಕುಡಿ. ಬಾಯಿ ಬೇಡ ಪಾರು, ಕುಡಿತೀನಿ. ನೀನಲ್ವ ಪಾರು ಹೇಳಿದ್ದು ನಿಂಗೆ ಅಂತ ತಕೊಂಡ್ಬಂದೀನಿ ಅಂತ, ಅದಕ್ಕೆ ನಾನು ಎಲ್ಲ ಕುಡಿದ್ಬಿಟ್ಟೆ. ಅಯ್ಯೋ, ಏನ್ ಮಾವ ಒಳ್ಳೆ ಸ್ಕೂಲ್ ಮಕ್ಳು ತರ ರಬ್ಬರ್ ನಂದು ಪೆನ್ಸಿಲ್ ನಂದು ಅಂದ್ಕೊಂಡು. ಹಂಗಲ್ಲ ಪಾರು, ಇದು ಎಂಜ್ಲಾಗಿತ್ತಲ್ವಾ? ನೀನ್ ಮೊದ್ಲೇ ಹೇಳಿದಿದ್ರೆ ನೀ ಕುಡಿದ್ಮ್ಯಾಕೆ ಕೊನೆಗೆ ನಾನು ಕುಡಿತಿದ್ದೆ. ಹಾ, ಅದ್ಯಾಕೆ ಹಂಗೆ? ನಾನು ನಂಜಿರು ನೀನ್ ಕುಡಿಬೋದು, ನೀನ್ ನಂಜಿಲ್ ನಾನ್ ಕುಡಿಬಾರ್ದಾ? ಹಾ, ಅದ್ಯಾವ ತರ ತಾರತಮ್ಯ? ಹಾ, ಅಲ್ಲ ಪಾರು, ನೀ ಎಲ್ಲಿಂದ ಇದೆಲ್ಲ ಕಲ್ತಿದ್ಯೋಳು? ಇದಕ್ಕೆಲ್ಲ ಏನ್ ಕಾರಣ ಹೇಳು?
ಏನಂದೆ ಇನ್ನೊಂದ್ಸಲ ಹೇಳು. ಅದೇ ಪಾರು, ಯಾಕೆ ಹಿಂಗೆಲ್ಲ ಕಲ್ತಿದ್ಯಾ ಅಂತ ಕೇಳ್ತಿದ್ದೆ. ನೀನು ಭಾರಿ ಜಾಸ್ತಿ ಮಾತಾಡ್ತೀಯ ಇವಾಗ. ಮೊದಲೆಲ್ಲ ನೀನು ಹಿಂಗಿರ್ಲಿಲ್ಲ, ನೀನಾಯ್ತು ನಿನ್ ಪಾಡಾಯ್ತು ಅಂತಿದ್ದೆ. ಇವಾಗ ನಿಂಗೆ ಭಾರಿ ಬಾಯಿ ಬಂದ್ಬಿಟ್ಟೈತೆ. ಅಂದ್ರೆ 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 ಎಲ್ರ ಮುಂದೆ ನೀನ್ ನನ್ನ ಹೀಯಾಳಿಸ್ತೀಯ. ಆಮೇಲೆ ಆಮ್ಯಾಕೆ ಗಂಡ ಹೆಂಡ್ರು ಅಂತೀಯ. ಆಮೇಲೆ ಆಮ್ಯಾಕೆ ನಾನೇನಕ್ಕಾರ ಒಪ್ಕೊಳ್ಳಿಲ್ಲ ಅಂದ್ರೆ ರಾಣಿ ರತ್ನ ಅಂತ ಕೂಗ್ತೀಯ. ಆಮೇಲೆ ಆಮ್ಯಾಕೆ ಏನೇನೋ ಅಂತೀಯ. ಏನೇನು ಅಂದ್ರೆ ಅದೇ ಏನೇನೇನೇನೇನೋ ಅಂತೀಯ. ನೀನ್ ಏನೇನೇನೋ ಅಂದ್ರೆ ಏನೇನೇನೋ ಹೇಳು. ಅದು ಪಕ್ಕ ಬಂದು ಮಲಿಕ ಅಂತೀಯ. ನನ್ನ ಗಂಡನಿಂದನೇ ನಾನು ಪಳಪಳ ಅಂತ ಒಳಿತಿರೋದು ಅಂತೀಯ. ನಾನು ಒಲಿ ವಸ್ತ್ರ ಹಿಡ್ಕೊಂಡು ಪಕ್ಕ ಕೇಳ್ಕತ್ತೀಯ. ಹಿಂಗೆ ಹಿಂಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀಯ. ನನ್ನ ಕೆಣ್ಣೆ ಎಲ್ಲ ಗಿಣ್ತೀಯ. ಮಾವ, ನಾನು ಹಿಂಗೆಲ್ಲ ಮಾಡ್ತೀನಲ್ಲ, ನಿಂಗೆ ಏನ್ ಅನ್ಸುತ್ತೆ? ಇಲ್ಲಪ್ಪ, ನಾ ಹೇಳಕ್ಕಿಲ್ಲ. ಇಲ್ಲಿ ಪರವಾಗಿಲ್ಲ, ಹೇಳು. ಬ್ಯಾಡ, ಆಮ್ಯಾಕ ನೀನು ಅದನ್ನೇ ಹಿಡ್ಕೊಂಡು ಮತ್ತೆ ಏನೇನೇನೇನೋ ಹೇಳ್ತೀಯ. ಇಲ್ಲ ಮಾವ, ಹಂಗೇನು ಹೇಳಲ್ಲ, ಹೇಳು. ನಾನು ಈ ಥರ ಎಲ್ಲ ಮಾಡ್ತಿದ್ರೆ ನಿಂಗೆ ಭಯ ಆಗುತ್ತಾ? ಇಲ್ಲಪ್ಪ. ಕೋಪ ಬರುತ್ತಾ? ಇಲ್ಲಪ್ಪ. ಮತ್ತೆ ನಾಚಿಕೆ ಬರ್ತದೆ ಪರ್. ರಶ್ಮಿ, ಪ್ರತಿಯೊಂದು ಹೆಣ್ಣಿಗೂ ಇದು ತುಂಬ ಸ್ಪೆಷಲ್ ಮೂಮೆಂಟ್. ನಿನ್ನ ಸಂಸಾರ ಶುರುವಾಗ್ತಿದೆ. ಈ ಹಿಂದೆ ಆಗಿದ್ದೆಲ್ಲ ಮರ್ತ್ಬಿಡು. ನಿನ್ನ ಜೀವನ ಮುಂದೆ ತುಂಬ ಚೆನ್ನಾಗಿರುತ್ತೆ. ಸೀನಾ ಇದ್ದಕ್ಕಿದ್ದಾಗೆ ನಿನಗೆ ತಾಳಿ ಕಟ್ಟಿದ್ದಾನೆ. ಅವನ ಸಡನ್ನಾಗಿ ಗಂಡ ಅಂತ ಹೇಗೆ ಅಂದ್ಕೊಡೋದು ಅಂತ ನನಗೆ ಗೊತ್ತಾಗಲ್ಲ. ಆದರೆ ಒಂದು ಮಾತಂತೂ ನಿಜ, ಕೆಲವು ಸಂಬಂಧ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ನೋಡ್ತಾ ಇಷ್ಟ ಆಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.